ಹರಿ ಓಂ. ಎಲ್ರಿಗೂ ನಮಸ್ತೆ. ನೀರಲ್ಲಿ ಮಾಡುವಂತಹ ತಂತ್ರ, ನಮಗೆ ನೀರು ಬೇಕೇ ಬೇಕಲ್ಲ, ನೀರಲ್ಲಿ ತುಂಬ ತಂತ್ರಗಳು ವರ್ಕ್ ಆಗ್ತದೆ. ತುಂಬ ನೋಡಿ, ಇದೀಗ ರೆಡಿ ಆಯಿತು. ಎಷ್ಟು ದಪ್ಪ ಆಯಿತು ನೋಡಿ. ಸಣ್ಣ ಬಟಾಟೆ ತಂದಿದ್ದೆ ಮೊನ್ನೆ. ಇದೊಂದು ಸ್ವಲ್ಪ ರುಚಿ ಜಾಸ್ತಿ, ಒಂಥರ ಪಲ್ಯಕ್ಕೆ ಗಿಂದಾಗಿ ಬಗ್ಗಿಕೊಂಡೇ ಹೋಗಬೇಕು. ಫೈನಲಿ ಇವತ್ತು ಒಂದು ಬ್ಲೌಸ್ ಕೂಡ ಹೊಲಿದೆ ನೋಡಿ. ಇದು ಹರಿ ಓಂ. ಎಲ್ರಿಗೂ ನಮಸ್ತೆ. ಇವತ್ತು ಬೆಳಗ್ಗಿನ ಎಲ್ಲ ಕೆಲಸಗಳು ಮುಗೀತು ಅಂದರೆ ಯಾವಾಗಲೂ ಬೆಳಿಗ್ಗೆ ನಾನು ನೀರು ಕುಡದೆ ಸ್ಟಾರ್ಟ್ ಮಾಡುವಂಥದ್ದು. ಇವತ್ತು ಏನಂದರೆ ನಿನ್ನೆ ಏಕಾದಶಿ, ಇವತ್ತು ದ್ವಾದಶಿ ಅಂದರೆ ಇವತ್ತು ನಮಗೆ ದ್ವಾದಶಿ ಅಂದರೆ ಏಕಾದಶಿ ಉಪವಾಸ ಬಿಡುವ ಟೈಮ್ ಅಂದರೆ 8:15 ಗಂಟೆಗೆ ಉಪವಾಸ ಬಿಡಲಿಕ್ಕೆ. ಏನಂದರೆ ಅಮ್ಮ ಇದ್ದಾರೆಲ್ಲ ಗೊತ್ತಲ್ಲ ನೋಡಿ, ಚಾಪೆ ಕೂಡ ಹಾಕಲಿಲ್ಲ, ಎಲ್ಲ ಹಾಕಬೇಕಷ್ಟೇ. ಯಾಕಂತ ಹೇಳಿದರೆ ಏಜಾದವ್ರು ಅಂದಮೇಲೆ ಗೊತ್ತಲ್ಲ, ಎಲ್ಲ ಅಲ್ಲೇ ಮಾಡಿರ್ತಾರೆ. ಅದನ್ನ ಕ್ಲೀನ್ ಮಾಡಿಬಿಟ್ಟು ಅವ್ರನ್ನ ಸ್ನಾನ ಮಾಡಿಸಿ ಎಲ್ಲ ಅವರಿಗೆ ಕುಡಿಲಿಕ್ಕೆಲ್ಲ ನೀರು ಬೆಲ್ಲ ಕೊಟ್ಟು, ಆಮೇಲೆ ನಾನು ಹೋಗಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಚಾಪೆಲ್ಲ ತೊಳೆದು ಹಾಕಿ ಆಮೇಲೆ ಇವಾಗ ಸ್ನಾನ ಮಾಡಿ ಬಂದಿದ್ದೇನೆ. ಬಂದು ಸ್ವಲ್ಪ ದೇವ್ರ ಹತ್ರ, ಯಾಕಂತ ಹೇಳಿದರೆ ಚಾತುರ್ಮಾಸ ಕೂಡ ಇವತ್ತಿನ ದಿನದಲ್ಲಿ ಮುಗೀತು. ಅಂದರೆ ಇವತ್ತಿನ ಕೊನೆಯ ದಿನ ಇವತ್ತು. ನಾಳೆಯಿಂದ ನಮಗೆ ಯಾವ ಫುಡ್ ಬೇಕಾದರೂ ತಿನ್ಬೋದು. 4 ತಿಂಗಳ ವ್ರತ, ಚಾತುರ್ಮಾಸ ವ್ರತ ಕೂಡ ಇವತ್ತಿಗೆ ಮುಗೀತಾದ ಕಾರಣ ದೇವರ ಎದುರು ಸ್ವಲ್ಪ ಹೊತ್ತು ಕೂತು, ಮಾಮೂಲಿ ಭಕ್ತಿ ಅಂದರೆ ದೊಡ್ಡ ನಂಗೆ ಗೊತ್ತಿಲ್ಲ, ಆದರೂ ದೇವರ ಎದುರು ಕೂತು ಇಷ್ಟು ದಿನ ನಿಜವಾಗ್ಲೂ ಯಾವುದನ್ನು ಅಂದರೆ ಯಾವ್ದು ನಾವು ತಿನ್ನಬಾರ್ದು ಆಯಾಯ ತಿಂಗಳಿಗೆ ಅಂತ ಇರ್ತದೋ ಆ ತಿಂಗಳಿಗೆ ಅದನ್ನು ತಿನ್ನೋದ್ರಾಗೆ ಕಾಪಾಡಬೇಕಾದ್ರೆ, ನಾನು ಹೇಳೋದು ನಾನು ಮಾಡ್ಬೋದು ಅಂತ ಹೇಳಿದರು, ದೇವರ ದಯೆ ಇಲ್ಲದ್ರೆ ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಆ ದೇವರು ಕಾಪಾಡಿದ್ದಾನೆ. ಯಾವುದು ತಿನ್ನಬಾರ್ದು ಅದನ್ನು ನೋಡಬೇಕಿದ್ರೆ ಇದು ನಾನು ತಿನ್ನಬಾರ್ದು, ಇದು ಆಗಬಾರ್ದು ನನಗೆ ಅಂತ ಹೇಳೋದನ್ನು ನೆನಪಿಗೆ ಬರ್ತಿತ್ತು. ಹಾಗೆ ನಿನ್ನೆ ಏಕಾದಶಿ ಆಯಿತು, ನಿನ್ನೆ ಉಪವಾಸ ಇತ್ತು. ನಿನ್ನೆ ಅಷ್ಟೇ ತುಂಬ ಖುಷಿಯಾಯಿತು. ಏಕಾದಶಿ ಉಪವಾಸ ಹಿಡಿದ್ರಂತೂ ತುಂಬ ಖುಷಿಯಲ್ಲಿರ್ತೇವೆ ನೋಡಿ. ಹೀಗೆ ಅದಕ್ಕೆ ಇವತ್ತಿನೊಂದು ವ್ಲಾಗ್ ಮಾಡುವ ಅಂತ ಈಗ ನೋಡಿ ನಾನು ಹೊರಟಿದ್ದೇನೆ. ಬೆಳಿಗ್ಗೆ ಯಾವಾಗಲೂ ಎದ್ದ ತಕ್ಷಣ ನೀರು ಕುಡಿಯುವಂಥ, ಸ್ವಲ್ಪ ಹೊತ್ತು ಧ್ಯಾನ ಎಲ್ಲ ಮಾಡಿ ಬಂದೆ. ಈಗ ನೀರು ಕುಡಿಯುವಂಥದ್ದು. ನೀರು ನಾನು ಯಾವತ್ತೂ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆದು, ಮುಖ ತೊಳಿಬೇಕು ಅಂತಲಿಲ್ಲ, ರಾತ್ರಿ ಹಲ್ಲು ಉಜ್ಜಿ ಮಲಗಿದರೆ ಬೆಳಿಗ್ಗೆ ಮುಖ ತೊಳಿಬೇಕು ಅಂತಲಿಲ್ಲ, ಎದ್ದ ತಕ್ಷಣ ನೀರು ಕುಡಿಬೋದು. ಆದರೂ ಕೂಡ ನಾನು ಅಂದರೆ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು, ಹೇಳಿದ್ನಲ್ಲ ಹಲ್ಲುಜ್ಜೋದಂದರೆ ನಾನು ಪೇಸ್ಟ್ ಯೂಸ್ ಮಾಡೋದೇ ಇಲ್ಲ. 1 ವರ್ಷದಿಂದ ನಾನು ಹಲ್ಲಿಗೆ ಪೇಸ್ಟ್ ಆಗಲಿ ಉಪ್ಪಾಗಲಿ ಯಾವುದೇ ಯೂಸ್ ಮಾಡೋದಿಲ್ಲ. ಸುಮ್ಮನೆ ಬ್ರಷ್ ಎಲ್ಲ ಒಮ್ಮೆ ತಗೊಂಡು ಹಲ್ಲು ಉಜ್ಜಿ, ನೋವು ಏನೂ ಇಲ್ಲ, ಹಲ್ಲು ನೋವು ಆ ಥರದ್ದು ಏನಿಲ್ಲ ನನಗೆ. ಈಗ ಒಂದು ಬೆಲ್ಲದ ತುಂಡು ಮತ್ತು ಒಂದು ಇದು ದೇವರಿಗೆ ಇಟ್ಟಂತಹ ಖರ್ಜೂರ ಅವತ್ತು ಸೇರಿಸಿದೆ. ಆಮೇಲೆ ಒಂದು ಇದು ಬೆಲ್ಲ ತುಂಡು ಇವತ್ತು ಮಾಡಬೇಕು ಅಂತೇಳಿ ಗೋಧಿ ಹಿಟ್ಟು ಬೆಲ್ಲ ಎಲ್ಲ ತೆಗೆದಿಟ್ಟಿದ್ದೆ, ಪ್ರಸಾದ ಏನಾದ್ರು ಮಾಡಬೇಕು ಅಂತ. ಅಂದರೆ ನಾನು ದ್ವಾದಶಿ ದಿನ ಮಾಡುವಂಥದ್ದು. ಇವತ್ತೇನು ಮಾಡಲಿಕ್ಕಾಗಲಿಲ್ಲ, ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮನ ಕೆಲಸ ಹಾಗೆ ನಮ್ಮದೆಲ್ಲ ಅಂತ ಆಗುವಾಗ ಆಗಲಿಲ್ಲ. ಅದಕ್ಕೆ ಇವಾಗ ನಾನು ಬೆಲ್ಲದ ನೀರು ಕುಡಿತಾ ಇರುವಂಥ, ಬೆಲ್ಲದ ನೀರು ಅಂದರೆ ಬೆಲ್ಲ ಮತ್ತು ನೀರು ಕುಡಿಯುವಂಥದ್ದು. ನೀರು ಕುಡಿಯುವಾಗ ಆಮೇಲೆ ಒಂದು ಮಂತ್ರ ಇದೆ, ಮನಸ್ಸಿಗೆ ತುಂಬ ಅಂದರೆ ಏನೇ ಕಿರಿಕಿರಿ ಇದ್ದರೂ ನಾವು ಅದನ್ನೆಲ್ಲ ಮರೆತು ಖುಷಿಯಾಗಿರಬೇಕು ಆಗಿ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಂಥ ಮಂತ್ರ. ನಾನು ತುಂಬ ಜನರಿಗೆ ಹೇಳಿದ್ದೇನೆ, ಅವರು ಕೂಡ ರಿಸಲ್ಟ್ ಹೇಳಿದ್ದಾರೆ, ತುಂಬ ಒಳ್ಳೆಯದಿದೆ, ನಿಜವಾಗ್ಲೂ ನಾನು ಮಾಡಿದ್ದೇನೆ, ನನಗೊಂದು 21-27 ದಿನ ಆಗುವಾಗ ಅದರ ಒಂದು ಉಪಯೋಗ ಗೊತ್ತಾಗಿದೆ, ನಿಜವಾಗ್ಲೂ ಒಂಥರ ನೆಮ್ಮದಿ ಇದೆ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ನಾನು ಹೇಳಿರ್ಬೋದು ನಾನು ಬೇರೆ ಒಂದು ಇದರಲ್ಲಿ. ಏನು ಅಂತ ಹೇಳಿದರೆ, ನೀರನ್ನ ಹಿಡ್ಕೊಂಡು ಮಂತ್ರ ಬಂದವರು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ, ಇದು ಗೊತ್ತಿದ್ದವರು, ಮಂತ್ರ ಗೊತ್ತಿದ್ದವರು ಹೇಳ್ಬೋದು. ಮಂತ್ರ ಗೊತ್ತಿದ್ದವರು ನೋಡಿ ಬಂದದ್ದಷ್ಟೇ. ಆಯ್ಲ ಮಂತ್ರ ಗೊತ್ತಿಲ್ಲದವರು ಎಲ್ಲ ಇದು ನದಿಗಳ ಹೆಸರು ಗೊತ್ತಿದೆಯಲ್ಲ, ಗಂಗೆ ಯಮುನೆ ಕಾವೇರಿ ಅಂತ, ಅದನ್ನು ಈ ನೀರಲ್ಲಿ ನೋಡಿಬಿಟ್ಟು ಆ ಒಂದು ಇದನ್ನು ನಾವು ನೆನ್ಪು ಮಾಡಿಕೊಂಡು, ಆಮೇಲೆ ಒಂದು ಮಂತ್ರ ಇದೆ, ಏನು ಅಂತ ಹೇಳಿದರೆ ಒಂದು ಸಣ್ಣ ಮಂತ್ರ, 21 ಬಾರಿ ಓಂ ಹಂಸ ಹಂಸ, ಓಂ ಹಂಸ ಹಂಸ. ಎಗ್ದ ಆಯ್ಲೆ ಪ್ಲೀಸ್ ಸಾರಿ, ಎಡೆಯಲ್ಲಿ ಅಮ್ಮ ಕರಿತಾ ಇದ್ದಾರೆ ಅದಕ್ಕೋಸ್ಕರ.
ಓಂ ಹಂಸ ಹಂಸ, ಓಂ ಹಂಸ ಹಂಸ ಅಂತ 21 ಬಾರಿ ನೀರನ್ನು ನೋಡಿಕೊಂಡು ನಾವು ಕುಡಿಬೇಕು. ಆಮೇಲೆ ಯಾವುದೇ ನೋವಿದ್ರೂ ಮರ್ತೋಗ್ಲಿ ಅಂತ ಹೇಳೋ ಮನಸ್ಸಿನ ಇದರಲ್ಲಿ ನಾವು ಈ ನೀರನ್ನ ಕುಡಿಬೇಕು. ದಿನಾ ಹೀಗೆ ಕುಡಿಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಕುಡಿದ್ರೆ ತುಂಬ ಒಳ್ಳೆಯದು. 21 ದಿನದಿಂದ ನಂತರವೇ ನಮಗೆ ಇದರ ಒಂದು ಪರಿಣಾಮ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗೋದು. ಆಮೇಲೆ ಅಂಥ ಒಂದು ಭಾಗ್ಯವಂತರಿಗೆ ಬೇಗ ಗೊತ್ತಾಗಲಿಕ್ಕೂ ಸಾಕು ಅಂತ 21 ದಿನ ಬಿಡದೆ ಮಾಡಿ. ಬೆಳಿಗ್ಗೆ ಅಂತೂ ಮಾಡಲೇಬೇಕು, ಮಧ್ಯಾಹ್ನ ಮಾಡಲಿಕ್ಕಾದರೆ ಮಾಡಿ, ಅಥವಾ ನಿದ್ದೆ ಮಾಡಲಿಕ್ಕಾಗೋದು ರಾತ್ರಿ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು 1 ಲೀಟ್ರ್ ನೀರು ಕುಡಿಬೇಕು ಅಂತಿಲ್ಲ, 1 ಗ್ಲಾಸ್ ನೀರು ಕುಡಿದ್ರೂ ಸಾಕು. ಅದನ್ನು ಹಿಡ್ಕೊಂಡು ಈ ಥರ ಹೇಳಿ ನೀರು ಕುಡೀರಿ, ನೋಡಿ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತದೆ. ಇದು ಸುಳ್ಳಲ್ಲ, ನಾನು ಅಂದರೆ ತುಂಬ ಜನರಿಗೆ ಹೇಳಿದ್ದೇನೆ, ಅವರು ಕೂಡ ಹೇಳಿದ್ದಾರೆ ಒಳ್ಳೆಯದಾಗ್ತದೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೂಡ ಶೇರ್ ಮಾಡಿಕೊಂಡಂಥದ್ದು. ಇದು ನೀರು ಕುಡಿಬೇಕಾದ್ರೆ ಈಗ ನಾನು ಮಂತ್ರ ಹೇಳಲಿಲ್ಲ, ನಾನು ನಿಮಗೆ ಹೇಳಿದ್ದಷ್ಟೇ. ನಾನು ನೀರು ಕುಡಿಬೇಕಾದ್ರೆ ನನ್ನ ಅಮ್ಮನ ಕರ್ಕೊಂಡೋಗಿ, ಅಮ್ಮನ ಸ್ವಲ್ಪ ಕೆಲಸ ಎಲ್ಲ ಉಂಟು ಅದನ್ನೆಲ್ಲ ಮುಗಿಸಿ ಬರ್ತೇನೆ, ಮತ್ತೆ ನೀರು ಕುಡಿತೇನೆ. ಆಮೇಲೆ ಸಿಗೋಣ. ಅಮ್ಮನನ್ನು ಅಮ್ಮ ಕರೀತಿದ್ರು ಅಂತ ಹೋದೆ ಅಲ್ಲ, ಅಮ್ಮನ ಕೆಲಸ ಎಲ್ಲ ಸ್ವಲ್ಪ ಇತ್ತು, ಅದನ್ನು ಮುಗಿಸಿ ಆಯಿತು. ಆಮೇಲೆ ನೀರು ಅಷ್ಟೇ 21 ಬಾರಿ ಮಂತ್ರ ಹೇಳಿ ನಾನು ನೀರು ಕುಡಿದು ಆಯಿತು. ನೀರು ಕುಡಿಯುವಾಗಲೂ ಅಷ್ಟೇ ಕೂತು ಕುಡಿಬೇಕು ಅಂತ ಹೇಳ್ತಾರೆ, ಕೂತೆ ಕುಡೀರಿ. ನೀರಿನ ಒಂದು ಇದು ಅಂತ ಹೇಳ್ತಾರೆ, ನೀರಿನ ತಂತ್ರ ಅಂತ ಹೇಳ್ತಾರೆ. ಈ ನೀರಲ್ಲಿ ಮಾಡುವಂತಹ ತಂತ್ರ, ನಮಗೆ ನೀರು ಬೇಕೇ ಬೇಕಲ್ಲ, ನೀರಲ್ಲಿ ತುಂಬ ತಂತ್ರಗಳು ವರ್ಕ್ ಆಗ್ತದೆ, ತುಂಬ ತಂತ್ರಗಳು ಇವೆ ನೀರಲ್ಲಿ ಮಾಡುವಂಥದ್ದು ಕೂಡ. ಇದೊಂದು ಸಿಂಪಲ್ ತಂತ್ರ, ಯಾರು ಕೂಡ ಯಾವಾಗ ಕೂಡ ಮಾಡ್ಬೋದು, ಓಕೆನಾ. ಆಮೇಲೆ ಇವತ್ತಿನ ವಿಶೇಷ ಏನು ಅಂತ ಹೇಳಿದರೆ, ನಾನು ಏನು ಅಂತ ಹೇಳೋದಂದರೆ, ಏಕಾದಶಿಯಲ್ಲಿ ಯಾರು ಏನು ಬೇಕಾದರೂ ತಿನ್ನಿ, ಅನ್ನದವನ್ನು ತಿನ್ನಬೇಡಿ, ಅನ್ನದ ವಿಷಯವನ್ನು ತಿನ್ನಬೇಡಿ ಅಂತ ಇವರಲ್ಲಿ ಎಲ್ಲ ಹೇಳ್ತೇನೆ. ಅನ್ನದ ತಿಂಡಿ ಆಗಿರಲಿ, ಅಕ್ಕಿಯಿಂದ ಮಾಡುವಂತಹ ತಿಂಡಿ ಆಗಿರಲಿ, ಅನ್ನ ಆಗಿರಲಿ, ಯಾವುದು ಅಕ್ಕಿಯ ವಸ್ತುವನ್ನು ತಿನ್ನಬೇಡಿ ಅಂತೆಲ್ಲ ಹೇಳಲಿಕ್ಕೆ ಉಂಟು ಇವ್ರ ಹತ್ರ. ಅಂದರೆ ಒಮ್ಮೊಮ್ಮೆ ಮಾಡ್ತಾರೆ ಅವರು ಕೂಡ. ಅಂದರೆ ನಾನು ನಿರ್ಜಲ ಏಕಾದಶಿ ಮಾಡುವಂಥದ್ದು, ನೀರು ಕೂಡ ಕುಡಿಯೋದಿಲ್ಲ. ಬಟ್ ಅವರೆಲ್ಲ ಅಕ್ಕಿಯನ್ನಾದರೂ ತಿನ್ನಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳಿದರೆ ಒಮ್ಮೊಮ್ಮೆ ಮಾಡ್ತಾರೆ, ಒಮ್ಮೊಮ್ಮೆ ಮಾಡೋದಿಲ್ಲ. ಆದರೆ ನಿನ್ನೆ ಅದೇ ಹೇಳಿದ್ನಲ್ಲ, ಕೆಲಸಕ್ಕೆ ಅಂತ ಸಾರಣಿಗೆ ಜನ ಇದ್ದರು ಅಂತೇಳಿ ಅವರು ಎಂತ ಮಾಡಲಿಕ್ಕೆ, ಪುಳಿಯೋಗರೆ ಮಾಡಲಿಕ್ಕೆ ಅಂತ ಅನ್ನ ಬೇಯಿಸಿದ್ದು ಮೆದ್ದೆ ಮಾಡಿ ಇಟ್ಟರು. ಎಲ್ಲ ಅನ್ನ ಪಚಕ್ಕಾಗಿತ್ತು. ಅದಕ್ಕೆ ನಿನ್ನೆ ಎಂತ ಮಾಡೋದು, ಅನ್ನ ಬಿಸಾಡಲಿಕ್ಕೆ ಬೇಜಾರಾಗ್ತದೆ. ಅದು ಕೂಡ 80 ರೂಪಾಯಿ ಅಕ್ಕಿಯ ಅನ್ನ, ಸೋನಾ ಮಸೂರಿದು. ನೋಡಿ, ಸ್ವಲ್ಪ ಕೀರು ಪಾಯಸ ಮಾಡಿ ಇಟ್ಟಿದ್ದೇನೆ, ನೋಡಿದ್ರೆ ಸ್ವಲ್ಪ ಪಾಯಸ ಮಾಡಿದೆ. ಆಮೇಲೆ ಏನು ಮಾಡಿದೆ ಅಂತ ಹೇಳಿದರೆ, ಮಿಕ್ಸಿ ಜಾರಲ್ಲಿ ಒಂದು 2 ಬೌಲ್ ಆಗುವಷ್ಟು, ದೊಡ್ಡ ಬೌಲಲ್ಲಿ 2 ಬೌಲ್ ಆಗುವಷ್ಟು ಅನ್ನ ಹಾಕಿ ಚೆನ್ನಾಗಿ ರುಬ್ಬಿ, ಅದರಲ್ಲಿ ಅಂಗನವಾಡಿಯ ಸಜ್ಜಿಗೆ ಮಿಕ್ಸ್ ಮಾಡಿ, ಅದರಲ್ಲಿ ಖಾರಕಡ್ಡಿ ಚಕ್ಕುಳಿ ಎಲ್ಲ ಮಾಡಿಟ್ಟಿದ್ದೇನೆ. ತುಂಬ ಟೇಸ್ಟಿಯಾಗಿದೆ ಅಂತೆ. ಬರೀ ಉಪ್ಪು ಮಾತ್ರ ಹಾಕಿದ್ವಿ, ಏನು ಹಾಕಲಿಲ್ಲ, ಅಜ್ಜೋನ್ ಹಾಕಲಿಲ್ಲ, ಏನು ಹಾಕಲಿಲ್ಲ. ಯಾಕಂತ ಹೇಳಿದರೆ ಎಲ್ಲಿಯಾರು ಹಾಳಾದರೆ ಅಂಗನವಾಡಿ ಫುಡ್ಡಲ್ಲ, ಹಣ ಕೊಡಲಿಲ್ಲಲ್ಲ, ಹಾಳು ಮಾಡೋದಂದರೆ ಬೇಜಾರಾಗ್ತದೆ ಕೂಡ. ಆದರೂ ಹಾಳಾದರೆ, ಏನಾದರೂ ಸರಿ ಆಗದಿದ್ದರೆ ಅದನ್ನು ಬಿಸಾಡ್ಬೋದು ಅಂತೇಳಿ ನಾನು ತುಂಬ ಮಾಡಿದ್ದೆ, ತುಂಬ ಹಿಟ್ಟನ್ನು ಕಲಸಿದ್ದೆ. ಅದರಿಂದ ನೋಡಿ ಏನು ಮಾಡಿದ್ದೇನೆ ಅಂತ ತೋರಿಸ್ತೇನೆ. ನೋಡಿ, ಅಂಗನವಾಡಿ ಫುಡ್ಡಿಂದ ಮಾಡಿದ್ದಂಥದ್ದು. ಮಕ್ಕಳಿಗೆಲ್ಲ ಆಗಾಗ ತಿಂಡಿ ಬೇಕಲ್ಲ ಮನೆಯಲ್ಲಿದ್ದರೆ ತಿನ್ನಲಿಕ್ಕೆ. ನೋಡಿ ಪುಡಿ ಆಗ್ತದೆ ಮುಟ್ಟುವಾಗಲೇ. ಇದು ಸ್ವಲ್ಪ ಇದು ದಪ್ಪದ ಹೊಟ್ಟೆ, ಅಂದರೆ ದಪ್ಪದ ಸೇಮಿಗೆ ಇದೆಯಲ್ಲ, ಅದು ಮಾಡಿರುವಂಥದ್ದು. ಆಮೇಲೆ ಇದು ತೆಳು ಸೇಮಿಗೆಯಲ್ಲಿ ಮಾಡುವಂಥದ್ದು, ಅದು ಕೂಡ ಮಾಡಿದ್ದೇನೆ. ನೋಡಿ, ಇಲ್ಲಿ ಉಂಟು, ಇಗೊಳ್ಳಿ, ಅದು ಕೂಡ ಇಗೊಳ್ಳಿ ಎಷ್ಟು ಚೆನ್ನಾಗಿ ಪರಪರ ಅಂತ ಹುಡಿ ಆಗ್ತದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ. ಆಮೇಲೆ ಸ್ವಲ್ಪ ದಪ್ಪ ಕಡ್ಡಿಯಾಗಿ ಮಾಡಿದ್ದೆ, ಗೊಳಿ ಚಕ್ಕುಳಿ ಕಡ್ಡಿಯಾಗಿ ಮಾಡಿದ್ದೆ. ಇದು ಸ್ವಲ್ಪ ಅಡಿಯಲ್ಲಿದ್ದದ್ದು ಖರ್ಚು ಹೋಯಿತು, ನಾನು ಬೇರೆ ಏನಾದ್ರು ಮಾಡ್ತಾ ಇದ್ದೆ, ಬೇರೆ ಏನು ಮಾಡೋದು ಅಂತೇಳಿ. ಹಾಗೆ ಇಗೊಳ್ಳಿ ಕಡ್ಡಿಯಾಗಿ 3 ಥರದ್ದು ಮಾಡಿದ್ದೇನೆ. ನಿನ್ನೆಯೇ ಸ್ವಲ್ಪ ತಿಂದೆಲ್ಲ ನಿನ್ನೆ ಖಾಲಿ ಆಗಿದೆ, ಅಂದರೆ ನಾನು ತಿನ್ನದಿದ್ದರು ಮಕ್ಕಳು, ಆಮೇಲೆ ಇವರೆಲ್ಲ ಚೆಂದಾಗಿದೆ. ಇಗೊಳ್ಳಿ ಕಟ್ಟಾಗ್ತದೆ, ಎಷ್ಟು ಚೆಂದ ಕಟ್ಟಾಗ್ತದೆ ನೋಡಿ. ಇಗೊಳ್ಳಿ ನೋಡಿ, ಟಕ್ ಅಂತ ಕಟ್ಟಾಗ್ತದೆ. ಇದನ್ನು ಮಾಡಿಟ್ಟಿದ್ದೆ. ಅಂದರೆ ಸ್ವಲ್ಪ ತಟ್ಟೆಯಲ್ಲಿ ಹಾಕಿ ತಿನ್ನಲಿಕ್ಕೆ, ನಾವು ಮನೇಲಿ ಹೇಗೂ ಎಣ್ಣೆ ಎಲ್ಲ ಇರ್ತದಲ್ಲ, ಆದ ಕಾರಣ ಇದನ್ನು ಮಾಡಿದೆ. ಸ್ವಲ್ಪ ಅನ್ನದಿಂದ ಇದನ್ನು ಮಾಡಿದೆ, ಸ್ವಲ್ಪ ಅನ್ನದಿಂದ ಕೀರು ಮಾಡಿದೆ. ಇನ್ನು ಸ್ವಲ್ಪ ಅನ್ನವನ್ನು ಏನು ಮಾಡಿದ್ದೇನೆ ಅಂದರೆ, ನಿನ್ನೆ ರಾತ್ರಿ ನನಗೇನು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ಇವತ್ತಿನ್ನು ಬೆಳಿಗ್ಗೆ ನಾನು ಇದು ಹೊಯ್ಬೇಕು ಅಂತ, ಅಂದರೆ ಓಡಿ ಅಂತ ಹೇಳ್ತಾರೆ, ಎಂತ ಹೇಳೋದಪ್ಪ ಓಡಿಗೆ ಅಂತ ಹೇಳೋದು ಅಂತೇಳಿ ಗೊತ್ತಾಗ್ತಾ ಇಲ್ಲ. ನೋಡಿ, ಉಳಿದ ಅನ್ನವನ್ನೆಲ್ಲ ಕಡ್ದು ನಾನು ನಿನ್ನೆ ಈ ಥರ ಬೇಯಿಸಿ ಇಟ್ಟಿದ್ದೇನೆ. ಅಂದರೆ ಅನ್ನವನ್ನೇ ಇಟ್ಟರೆ ಅದು ಹುಳಿ ಬರ್ತಲ್ಲ, ಇದು ಹುಳಿ ಬರಲಿಲ್ಲ ನೋಡಿ. ಈ ಥರ ಇದನ್ನು ಇಷ್ಟೊತ್ತಿಗೆ ಹಾಕಿ ಆಗಬೇಕಿತ್ತು. ಓಡಿ ಅಂದರೆ
ಸೆಂಡಿಗೆ ಹೊಯ್ಲಿಕ್ಕೆ ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಇದು ನೀರಾಗಿದೆ. ಇದನ್ನೀಗ ನಾನಿನ್ನು ಕುದಿಸಬೇಕು. ಕುದಿಸಿ ಆಮೇಲೆ ಏನಂದರೆ ಈಗ ನಿನ್ನೆ ರಾತ್ರಿ 1 ಕಪ್ ಆಗುವಷ್ಟು ಸಬ್ಬಕ್ಕಿನ ನೆನೆ ಹಾಕಿದ್ದೇನೆ. ಈ ಸಬ್ಬಕ್ಕಿಯನ್ನು ಅದು ಕುದಿಯುವಾಗ ಅದ್ರ ಜೊತೆಯಲ್ಲಿ ಹಾಕಿದರೆ ಇದು ಹಿಟ್ಟು ಗಟ್ಟಿ ಆಗ್ತದೆ. ಆಮೇಲೆ ತಗೊಂಡೋಗಿ ಟ್ಯಾರಿಸಲ್ಲಿ ನಾನು ಹೊಯ್ಯುವಾಗ ತೋರಿಸ್ತೇನೆ. ಇದನ್ನೀಗ ನಾನು ಇದರಲ್ಲಿ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಕುದಿಸ್ತೇನೆ ಆಯಿತಾ. ನೋಡಿ ಮತ್ತೆಂತ ಮಾಡಿದ್ದೇನೆ ಅಂತ ಹೇಳಿದರೆ, ಅದೇ ಹಿಟ್ಟಲ್ಲಿ ಚಪಾತಿಯಾಗಿ ಮಾಡಿಟ್ಟಿದ್ದೇನೆ. ಇದೇ ಹಿಟ್ಟಲ್ಲಿ ಇದನ್ನೇನು ಕವರಲ್ಲಿ ಹಾಕಿಟ್ಟದ್ದು ಅಂತ ಅಂದ್ಕೊಳ್ಬೇಡಿ. ಕವರಲ್ಲಿ ಹಾಕಿಡದಿದ್ದರೆ ಎಲ್ಲ ಇದಾಗ್ತದೆ. ಡಬ್ಬ ಸಿಗಲಿಲ್ಲ ನನಗೆ ಎಷ್ಟು ದೊಡ್ಡದು, ಅದಕ್ಕೋಸ್ಕರ ನಾನು ಕವರಲ್ಲಿ ಹಾಕಿಟ್ಟದ್ದು. ಇದು ನೋಡಿ, ಇದು ಕೀರು, ಆಮೇಲೆ ಇದು ನೋಡಿ ಇಲ್ಲಿ ಚಪಾತಿಯಾಗಿ ಮಾಡಿ ಇಟ್ಟಿದ್ದೆ ನಿನ್ನೆ. ಸ್ವಲ್ಪ ಗಟ್ಟಿಯಾಗಿದೆ ಇವತ್ತು. ನಿನ್ನೆ ಸ್ವಲ್ಪ ಸ್ಮೂತ್ ಇತ್ತು, ಇವತ್ತು ಗಟ್ಟಿಯಾಗಿದೆ. ಆದರೆ ಅವರೆಲ್ಲ ತಿಂದರು. ನನಗಿದೆಲ್ಲ ಆಗೋದಿಲ್ಲ. ಈಗ ಇನ್ನೇನಾದ್ರು ಸಜ್ಜಿಗೆಯಿಂದ ಮಾಡಿ ತಿನ್ನಬೇಕಷ್ಟೇ. ಇದು ಅಂಗನವಾಡಿ ಫುಡ್ಡಿಂದ ಮತ್ತು ಅನ್ನದಿಂದ ಮಾಡಿದಂಥದ್ದು. ಇಷ್ಟೆಲ್ಲ ವೆರೈಟಿ ನಮ್ಮದು ಉಳ್ದ ಅನ್ನದಿಂದ. ನೋಡಿ ಇದೀಗ ಕುದೀತಾ ಉಂಟು. ಗ್ಯಾಸ್ ತಗೊಲಿಟ್ಟು ಕುದಿಸ್ತಾ ಇದ್ದೇನೆ. ಅಂದರೆ ನಾವು ಕೈ ಬಿಡದೆ ಸೌಟ್ ಹಾಕಿ ಈ ಥರ ಮಾಡ್ತಾ ಇರಬೇಕು, ಇಲ್ಲರ ಅಡಿ ಹಿಡಿತದೆ. ಈಗ ಕುದೀತಾ ಬಂದಿದೆ. ಇದಕ್ಕೆ ಉಪ್ಪು ಹಾಕಿದ್ದೇನೆ. ಫ್ಲೇವರಿಗೆ ಬೇಕಿದ್ದದ್ದು ಹಾಕ್ಕೊಳ್ಬೋದು. ನಾನೇನು ಹಾಕ್ಕೊಳ್ಳಿಲ್ಲ. ಮೆಣಸು ಬೇಕಿದ್ದರೆ ಹಾಕ್ಕೊಳ್ಬೋದು, ಈರುಳ್ಳಿ ರುಬ್ಬಿ ಹಾಕ್ಕೊಳ್ಬೋದು, ಬೆಳ್ಳುಳ್ಳಿ ಎಂತ ಬೇಕು. ಒಬ್ಬೊಬ್ಬರಿಗೆ ಫ್ಲೇವರೆಲ್ಲ ಇಷ್ಟ ಅಲ್ಲ, ಅದನ್ನೆಲ್ಲ ಹಾಕ್ಕೊಳ್ಬೋದು. ನೋಡಿ ನಾನೀಗ ಸಬ್ಬಕ್ಕಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ನೆನೆದಂತಹ ಸಬ್ಬಕ್ಕಿ ಹಾಕ್ಕೊಂಡಿದ್ದೇನೆ. ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದು ನಾನು ತಣ್ಣಗಿರುವ ಸಬ್ಬಕ್ಕಿ ಹಾಕ್ಕೊಂಡದಲ್ಲ, ಆದ ಕಾರಣ ಸ್ವಲ್ಪ ಹೊತ್ತು ಬೇಕು ಕುದಿಲಿಕ್ಕೆ. ಪಾಯಸದ ಥರ ನೋಡಿ, ಹಾಲು ಪಾಯಸದ ಥರ ಕಾಣ್ತಾ ಇದೆ. ಬಟ್ ಇದು ಸೆಂಡಿಗೆಗೆ ನಾನು ಬರೀ ಉಪ್ಪು ಹಾಕೋದು. ನಾವೆಷ್ಟು ಸಿಂಪಲ್ ಆಗ್ತದೆ ಅಷ್ಟು ಸಿಂಪಲಲ್ಲಿ ಎಲ್ಲನೂ ಮಾಡೋದು. ಯಾವುದು ವೇಸ್ಟ್ ಮಾಡಬಾರ್ದು, ಸಿಂಪಲಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ಅಷ್ಟೇ. ಅಜ್ವಾನ ಹಾಕ್ಕೊಳ್ಬೋದು, ಅಥವಾ ಹಪ್ಪಳ ಖಾರ ಅಂತ ಸಿಗ್ತದೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಏನು ಹಾಕ್ಕೊಳ್ಳಿಲ್ಲ. ಇದು ಮಕ್ಕಳಿಗೆ ಆಗಾಗ ಹುರಿದು ತಿನ್ನಲಿಕ್ಕೆಲ್ಲ ಖುಷಿ ಆಗ್ತದೆ. ಊಟದ ಜೊತೆಯಲ್ಲೂ ತಿಂತೇವೆ, ಹೀಗೆ ತಿನ್ಲಿಕ್ಕೆ ಕೂಡ ಮಕ್ಕಳಿಗೆ ಏನಿಲ್ಲ ಅಂತೇಳಿ ಒಮ್ಮೆ ಆದರೆ ಆಯಿತು, ಒಳ್ಳೇದಾಯ್ತು ಆಯಿತಾ. ಈಗ ಸಹ ತಿನ್ನು. ನೋಡಿ ಎಷ್ಟು ಸಿಂಪಲ್. ಯಾವುದು ಬೇಕಾದ್ರೆ ತಿನ್ನು. ಯಾವುದು ಅದು ನಾನು ಮಾಡಿದ್ದಲ್ಲ ಮತ್ತೆ. ಇದು ಪಾಯಸ ಅಲ್ಲ, ಇದು ಸೆಂಡಿಗೆ ಮಾಡಲಿಕ್ಕೆ. ನಿನಗೆ ಸೆಂಡಿಗೆ ಹುರಿದು ತಿನ್ಲಿಕ್ಕೆ ಇಷ್ಟ ಅಲ್ಲ. ಓಡಿಯೋ 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 ನೀ ಸಂಡಿಗೆ ಅಂದರೆ ಗೊತ್ತಿಲ್ಲ, ಓಡಿಯೋ ಅಂತ ಹೇಳಬೇಕು. ನೋಡಿ ಆಯಿತು, ಇದು ಸಹ ಕುದೀತಾ ಬಂತು. ಒಂದು ಸ್ವಲ್ಪ ಹೊತ್ತು ಕುದಿಸ್ತೇನೆ. ಇದನ್ನು ತಗೊಂಡೋಗಿ ಮೇಲೆ ಟ್ಯಾರಿಸ್ ಮೇಲೆ ನಾವು ಇದನ್ನು ಒಂದು ಬಾಳೆ ಎಲೆಯ ಕೊಕ್ಕದ ಎಲೆಯ ಎರಿಬೇಕಾಗ್ತದೆ. ನೋಡಿ ಕುದೀತಾ ಇದೆ. ಕೈ ಬಿಡಬಾರ್ದು, ಕೈ ಬಿಟ್ಟರೆ ಅಡಿ ಹಿಡಿತದೆ. ಅದಕ್ಕೋಸ್ಕರ ಮತ್ತು ನಾನು ಕುಕ್ಕರ್ ತಗೊಂಡದ್ದು ಅದಕ್ಕೆ. ಇದು ಅಂದರೆ ತಳ ದಪ್ಪ ಇರ್ತದಲ್ಲ, ಅದಕ್ಕೋಸ್ಕರ ತಳ ದಪ್ಪ ಇರುವಂತಹ ಪಾತ್ರೆಯನ್ನೇ ತಗೊಳ್ಬೇಕು. ನೋಡಿ ಇದೀಗ ರೆಡಿ ಆಯಿತು. ಎಷ್ಟು ದಪ್ಪ ಆಯಿತು ನೋಡಿ, ತುಂಬ ದಪ್ಪ ಬಂದಿದೆ. ಇದನ್ನ ಈಗ ಮುಚ್ಚಿಡೋದು. ಈಗಲೇ ತಗೊಂಡೋಗಿ ಹೊಯ್ದ್ರೆ ಅಂತೂ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಮುಚ್ಚಿಟ್ಟು ಬಿಡೋದು. ಇನ್ನು ನೋಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಟು ಬಿಡ್ತೇನೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇದನ್ನು ಹೊಯ್ಯೋದು. ಆಮೇಲೆ ನನಗೆ ಅಂತೇಳಿ ನಾನು ಸ್ವಲ್ಪ ದೋಸೆ ಮಾಡಿಕೊಳ್ಳುವ ಅಂಥೇಳಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ನೋಡಿ ಗೋಧಿ ಹಿಟ್ಟು. ಇನ್ನು ಇದಕ್ಕೆ ಉಪ್ಪು ನೀರು ಹಾಕಿ ರುಬ್ಬಿಕೊಂಡು ದೋಸೆ ಮಾಡಿ ತಿನ್ನುವ ಅಂತ. ದೋಸೆ ಸಹ ಹೊಯ್ತಾ ಇದ್ದೇನೆ. ನನಗೆ ಬಿಸಿ ಸಿಹಿಯಾದ ದೋಸೆ ಎಲ್ಲ ಹೊಯ್ದಾಯಿತು. ನೋಡಿ ದೋಸೆ ಎಲ್ಲ ಹೊಯ್ದಾಯಿತು. ಇನ್ನು ದೋಸೆ ತಿನ್ನುವ ಕಾರ್ಯಕ್ರಮ. ಹಾಗೆ ನಡಿ ದೋಸೆ ಬಡಿಸಿಕೊಂಡಿದ್ದೇನೆ. 4 ದೋಸೆ ಬಡಿಸಿಕೊಂಡಿದ್ದೇನೆ. ಹಾಗೆ ಬೆಲ್ಲದ ಹುಡಿ ಇದೆಯಲ್ಲ, ಬೆಲ್ಲದ ಹುಡಿ ಮತ್ತು ತುಪ್ಪದೊಟ್ಟಿಗೆ ನನ್ನ ಇವತ್ತಿನ ಬೆಳಗಿನ ಉಪಹಾರ, ಬೆಳಗಿನ ಇದು ತಿಂಡಿ. ಹಾಗೆ ಬಾಳೆಹಣ್ಣು. ಬೆಲ್ಲದ ಹುಡಿಯಲ್ಲಿ ದೋಸೆಗಳೆಲ್ಲ ತಿಂದಿತ್ತು, ಭಾರಿ ಒಳ್ಳೆಯದಾಗ್ತದೆ. ಯಾರು ತಿನ್ನಲಿಲ್ಲ ಅಂದರೆ ಟ್ರೈ ಮಾಡಿದ್ವಿ.
ತುಪ್ಪ ಮತ್ತು ಬೆಲ್ಲ ಜೊತೆಲಿ ಸೇರಿಸಿದ್ರು ಒಳ್ಳೇದಾಗ್ತದೆ. ಅಥವಾ ಬರೀ ಬೆಲ್ಲದ ಹುಡಿಯಲ್ಲಿ ಕೂಡ ತುಂಬ ಒಳ್ಳೆಯದಾಗ್ತದೆ. ನಮ್ಮ ಸ್ಪೆಷಲ್ ಇದ್ವಿ. ಒಕ್ಕದ ಎಲ್ಲ ತಂದೆಲ್ಲ ತೊಳೆದಿಟ್ಟಾಗಿದೆ, ಇದನ್ನು ಒರೆಸಿಕೊಡುವ ಅಂತೇಳಿ. ಈಗ ಇದು ಸೆಂಡಿಗೆ ಎರಿಲಿಕ್ಕೆ, ನನ್ನ ಕಾಫಿಯನ್ನು ಕುಡ್ದಾಯಿತು. ಈಗ ಇದನ್ನು ಸೆಂಡಿಗೆ ಎರಿಲಿಕ್ಕೆ ಅಂತೇಳಿ ಈ ಭಾಗದಲ್ಲೂ ಎರಿಬೋದು, ಈ ಭಾಗದಲ್ಲೂ ಸೆಂಡಿಗೆ ಎರಿಬೋದು. ಓಕೆ, ಈ ಭಾಗದಲ್ಲಿ ಹೆಚ್ಚಾಗಿ ಎರಿತಾರೆ, ಒಮ್ಮೊಮ್ಮೆ ಇದರಲ್ಲೂ ಎರಿತೇವೆ ನಾವು, ಏನಂತ ಇಲ್ಲ. ಅದು ಒಣಗಿದ್ರೆ ಆಯ್ತು ಅಷ್ಟೇ ನನಗೆ. ಕ್ಲೀನಾಗಿ ನೋಡಿ ಅವಳು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ವಿಹಾರಿ ಕಿಚನ್ ನೋಡ, ನಾನು ಕೊಕ್ಕದಲ್ಲೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ. ಇಲ್ಲೇ ಹೋಗ್ಬೇಕು, ಮೇಲೆ ಹೋಗಿ ಇಷ್ಟೇ. ಗುಜ್ಜರಿ ಇರಲಿ ಬಿಡು, ಎಲ್ಲ ಮನೆಯಲ್ಲಿ ಗುಜ್ಜರಿ ಇದ್ದದ್ದೇ. ಎಲ್ಲರೂ ಸ್ವಲ್ಪ ಹಣ ಎಲ್ಲ ಇದ್ದವರು ತುಂಬ ಚೆಂದ ಮಾಡ್ತಾರೆ. ನಾವು ಇದ್ದೇವೆ ಇಲ್ಲೇ, ಇಲ್ಲಿ ನೋಡಿ. ಅದನ್ನ ಎಳೆದು ಬಿಸಾಡಬೇಕಷ್ಟೇ. ನೀರು ಬಿದ್ದಿದ್ದು ಬಿಸಿ ಅಂದರೆ ಬಿಸಿ, ಇಲ್ಲಿ ಹರಿ 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 ನೋಡಿ. ಇಲ್ಲಾಗಿ ಹೀಗೆ ಬಗ್ಗಿಕೊಂಡೇ ಹೋಗಬೇಕು ನೋಡಿ. ಅವಳಲ್ಲಿ ಬಗ್ಗಿಕೊಂಡೇ ಹೋಗ್ತಾ ಇದ್ದಾಳೆ, ಒಳಗಿಂದಾಗಿ ಬಗ್ಗಿಕೊಂಡೇ ಹೋಗಬೇಕು. ಹರಿ ಹರಿ ನೋಡಿ. ಫೈನಲಿ ಟ್ಯಾರಿಸ್ ಮೇಲೆ ಬಂದೆವು. ಈ ಬಿಸಿಲಿಗೆ ಎಂತ ಕಾಣ್ತಾ ಇಲ್ಲ, ಬಿಸಿಲಿಗೆ ಕೂತ್ರೆ ತಲೆ ಒಡೆದೋದಿತ್ತು. ಸ್ವಲ್ಪ ಸೈಡಿಗೆ ಇಲ್ಲಿ ಸ್ವಲ್ಪ ನೆರಳುಂಟು, ಈಚೆ ಕೂತ್ಕೊಂಡು ಎರ್ದು ಆಚೆ ಇಡುವ ಅಂತಿದ್ದೇವೆ ನೋಡಿ. ಅಮ್ಮ ಹೇಗೆ ಮಾಡ್ತಾರೆ ಅಂತ ನೋಡಿ. ನೋಡಿ ಗುಂಡೆ ಹಾಕಂತ ಸಂಡೆಗೆ ಮಾತ್ರ ಅದು, ಸಂಡೆಗೆ ಸಂಡೆಯ ಸಂಡೆಗೆ ಕಾಲು ಜಾಸ್ತಿ ಮರಲ್ಲೇ ನೀರಿಗೆ ಸೆಂಡಿಗೆ ಎರಿಯುವಾಗ ಬಿಸಿಲು ತಲೆಗೆ ತಾಗಿ ತಲೆನೋವೇ ಬಂದುಬಿಡ್ತು. ಅದಕ್ಕೆ ಆಮೇಲೆ ಏನು ಮಾಡೋದು ಅಂತ ಹೇಳುವಾಗ ಕೊಡೆ ಹಿಡ್ಕೊಂಡು ಹಾಕುವ ಅಂತ ನನ್ನ ಮಗ ಐಡಿಯಾ ಹೇಳಿದ. ಹಾಗೆ ಕೊಡೆ ಎಲ್ಲ ತಂದು ಕೊಡೆಯನ್ನು ಹಿಡ್ಕೊಂಡು ಎಲ್ಲ ಸೆಂಡಿಗೆನೇ ಎರ್ದೆವು ನೋಡಿ. ಸ್ವಲ್ಪ ಸೊಪ್ಪು ಕೂಡ ಕಡಿಮೆ ಆಯ್ತು, ಅಂದರೆ ಸೊಪ್ಪಲ್ಲಿ ಪಕ್ಕದ ಎಲೆ ಕಡಿಮೆ ಆಯಿತು. ಅದಕ್ಕೆ ಹಾಕಿದ ಸೆಂಡಿಗೆ ಮೇಲೆ ಪುನಃ ಸೆಂಡಿಗೆ ಎರಿತಾ ಇದ್ದೇವೆ. ಬಿಸಿಲಲ್ಲಿ ಕುಳಿತು ಅಲ್ಲಿ ಇದೆಲ್ಲ ಹೋಯ್ತು ಸಾಕಾಯ್ತು. ಬಂದು ನೋಡಿ ಇಲ್ಲಿ ಎಲ್ಲ ಕೂತ್ಕೊಂಡಿದ್ದೇವೆ. ನಾನು ಸ್ವಲ್ಪ ಇಲ್ಲಿ ಕೂತ್ಕೊಂಡಿದ್ದೇನೆ. ಆಮೇಲೆ ಮಗಳು ಇಲ್ಲಿ ಬರೀಲಿಕ್ಕೆ ಕೂತಿದ್ದಾಳೆ. ಇನ್ನು ಅಲ್ಲಿ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಒಯ್ದಲ್ಲಿ ಹೋಗಿದ್ದಾನೆ, ಇದ್ದಾನೆ. ಒಳಗೋದ. ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಳೆದೆವು. ಈಗ ಅಮ್ಮ ಎಲ್ಲ ಬಂದಿದ್ದರು, ಅಮ್ಮನೊಟ್ಟಿಗೆಲ್ಲ ಮಾತಾಡಿದೆವು. ಅತ್ತಿಗೆ ಎಲ್ಲ ಬಂದಿದ್ದರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಅತ್ತಿಗೆ ನಾವೆಲ್ಲ ಮಾತಾಡಿದೆವು. ಮಧ್ಯಾಹ್ನ ಅದೇ ಗೊತ್ತಾಗಲಿಲ್ಲ, ಮಧ್ಯಾಹ್ನ ಆಗ್ತಾ ಬಂತು. ಇನ್ನೂ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಉಂಟು, ಸಂಜೆ ಕೊಡ್ತೇನೆ ಅಂತ ಹೇಳಿದ್ದು. ಸಂಜೆ ಕೊಡೋದ್ರಲ್ಲಿ ನೋಡಬೇಕಷ್ಟೇ, ಅಂಗಡಿಯಿಂದ ತರಬೇಕಷ್ಟೇ. ಹಾಗೆ ಮಧ್ಯಾಹ್ನ ಆಗ್ತಾ ಬಂತು. ಅದಕ್ಕೆ ನೋಡಿ ಈ ಸಣ್ಣ ಸಣ್ಣ ಬಟಾಟೆ ತಂದಿದ್ದೆ ಮೊನ್ನೆ. ಇದೊಂದು ಸ್ವಲ್ಪ ರುಚಿ ಜಾಸ್ತಿ ಒಂಥರ ಪಲ್ಯಕ್ಕೆ. ಅದಕ್ಕೆ ಇವತ್ತೊಂದು ಲಾಸ್ಟ್ ಬಟಾಟೆ ಪಲ್ಯ. ಅದಕ್ಕೆ ಒಂದು ಸ್ವಲ್ಪ 4 ಬಟಾಟೆಯನ್ನು ಪಲ್ಯ ಮಾಡುವ ಅಂಥೇಳಿ ಹೊರಟಿದ್ದೇನೆ. ಮೊನ್ನೆ ವ್ಲಾಗಲ್ಲಿ ಹಾಕಿದ್ದೆಲ್ಲ ಅದೇ ಥರ, ಆದರೆ ಇದು ಸ್ವಲ್ಪ ಬೇರೆ ಎಣ್ಣೆಯಲ್ಲೇ ಸ್ವಲ್ಪ ಇದು ಫ್ರೈ ಮಾಡುವ ಅಂತ, ಅಂದರೆ ಒಗ್ಗರಣೆ ಹಾಕಿ ಅದರಲ್ಲಿ ಬೇಯಿಸುವ ಅಂತ, ತುಂಬ ಚೆನ್ನಾಗಿರ್ತದೆ ಇದ್ರದ್ದು. ಈಗೊಮ್ಮೆ ಮಾಡಿ ನೋಡಿ. ಇವರು ಇಷ್ಟೊತ್ತು ಪೈಂಟ್ ಕೊಡ್ತಾಯಿದ್ರು. ಈಗ ಊಟಕ್ಕೆ ಆಗುವಾಗ ಹೋಗಿ ಕೈ ಕಾಲು ತೊಳೆಯುವ, ಬಕೆಟ್ ತೊಳೆಯುವ ಅಂತ ಅಲ್ಲಿಗೆ ಹೋಗಿದ್ದಾರೆ.
ನೋಡಿ ಮಧ್ಯಾಹ್ನ ಆಗೋ ಒಂದು ಊಟದ ಆಟ ನಮ್ಮದು ನೋಡಿ. ವೀರೇನ್ ಊಟ ಮಾಡ್ತಾ ಇದ್ದಾನೆ. ಅಪ್ಪನಿಗೆ ಊಟ ಆಯಿತು, ವೀರೇನ್ ಅಪ್ಪನಿಗೆ. ಆಮೇಲೆ ನಾನು ಊಟ ಮಾಡಲಿಕ್ಕೆ ನೋಡಿ ಬಟಾಟೆ ಪಲ್ಯ ರೆಡಿ ಆಗಿದೆ, ದೋಸೆ ತಿಂತಾ ಇದ್ದೇನೆ. ವಿಹಾರಿಕನು ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಅವನೊಂದು ಈರುಳ್ಳಿಯ ಇದು ತಗೊಂಡಿದ್ದಾನೆ, ಅದು ಸ್ಪೂನ್ ಅಂತ, ಅದರಲ್ಲಿ ಊಟ ಮಾಡ್ತಾ ಇದ್ದಾನೆ. ಹಾಗೆ ಮಧ್ಯಾಹ್ನದ ಒಂದು ಊಟದ ಆಟ ಸಹ ಆಯ್ತು ಇವತ್ತು ನಮ್ಮದು. ನಿಮಗೆ ಪಾಯಸ ಬೇಡ ರೀ? ಪಾಯಸ ಕುಡೀರಿ. ರಾಗಲೇ ಪಾಯಸ ಕುಡಿದಿರಂತೆ, ಈಗ ಪಾಯಸ ಬೇಡಂತೆ. ನೋಡಿ ಮಧ್ಯಾಹ್ನ ಕೂಡ ಆಯಿತು, ಅಮ್ಮನ ಊಟ ಎಲ್ಲ ಆಯಿತು, ಇನ್ನು ನಾನು ಊಟ ಮಾಡುವಂಥದ್ದು. ಸರಿ, ಹಾಗಾದರೆ ಬನ್ನಿ ಎಲ್ಲರೂ ಊಟ ಮಾಡುವ. ಯಾವ ಪಟಾಕಿ ಎಂತ ಓಡಿಸುತ್ತಾನೆ ಅಂತ ಹೇಳಿದ್ರು. ನೋಡಿ ಎಂತ ಪಟಾಕಿ ಸ್ಪೆಷಲಾ? ಇದು ಗ್ರೀನ್ ಪಟಾಕಿ ಅಂತ ನನ್ನ ಮಗಂದು. ಅದೇ ಅದು ಯಾವ್ದ್ರದ್ದು ನಂಗೆ ಗೊತ್ತಿಲ್ಲ. ಯಾವಾಗಲೂ ತಂದ್ರೆ ಅವನಿಗೆ ಹೊಡಿಲಿಕ್ಕೆ ಗೊತ್ತಬೇಕು, ನಿಂಗೆ ಹೊಡಿಲಿಕ್ಕೆ ಗೊತ್ತುಂಟ? ನೋಡಿ ಇದು ಯಾವ ಸೊಪ್ಪಿದು? ಇದು ಯಾವ ಸೊಪ್ಪಿದು? ಎಂತ ಸೊಪ್ಪು ನಂಗೆ ಗೊತ್ತಿಲ್ಲ. ಸಾಕ, ನಂಗೆ ಇಲ್ಲಿ ಕೆಲಸ ಉಂಟು, ಹೋಗಲಿಲ್ಲ ಹೋಗಿ. ನನಗಾಗಲ್ಲ, ನಾನಂತದಕ್ಕೆಲ್ಲ ನೋಡಿ ಇಲ್ಲಿ ನಾವು ಬಾಲ್ಯದಲ್ಲಿ ಇರುವಾಗ ಇದನ್ನೆಲ್ಲ ಉಡಿಸ್ತಾ ಇದ್ದೆವು, ಅದಕ್ಕೋಸ್ಕರ ಊಡಿಸ್ಲಿಕ್ಕೆ ಆಗ್ತದೆ ಅಂತ ನಾವು ಉಡಿಸಿ. ನೋಡಿ ನಾನೀಗ ಸೆಂಡಿಗೆ ಸ್ವಲ್ಪ ತೆಗ್ದಾಯ್ತು, ಈ ಕಡೆ ತೆಗ್ದಿಟ್ಟ. ಈಗ ನೋಡಿ ಇಲ್ಲಿ ಅಮಣಿ ಬಂದಿದ್ದಾರೆ. ಅಮಣಿ ಹರಿಯೋ ಕಾಣೋದಿಲ್ಲ ನೋಡಿ. ಎಲ್ಲರಿಗೂ ದೋಸೆ. ನೋಡಿ ನಮ್ಮ ವೀರನನ್ನು ಇಲ್ಲಿ ಚಡ್ಡಿ ಹಾಕಿ ನಿಂತಿದ್ದಾನೆ. ನೋಡಿ ಇಲ್ಲಿ ಇವತ್ತು ಓಮಿನಿ ಬಂದಿದ್ದಾರೆ, ಇದು ಮಾಯಿ ಬಂದಿದ್ದಾರೆ. ಮಾಯಿ ಮುಖಾನೆ ತೋರಿಸುದಿಲ್ಲ ನೋಡಿ. ಮೊನ್ನೆ 1 ವರ್ಷದ ಬರ್ಡೇ ಮಾಡಿದ್ದಲ್ಲ, ಬರ್ತ್ಡೇ 1 ವರ್ಷದ್ದು ಮಾಡಿದ್ದಲ್ಲದೆ ಮತ್ತೆ ಬರ್ತ್ಡೇ ಮಾಡಲಿಲ್ಲ ನೋಡಿ. ನಮ್ಮ 1 ವರ್ಷ ಆದ್ಮೇಲೆ ಇಷ್ಟು ದೊಡ್ಡ ಆಗಿದ್ದಾರೆ, ಇಷ್ಟು ಬೇಗ. ಫೈನಲಿ ಇವತ್ತು ಒಂದು ಬ್ಲೌಸ್ ಕೂಡ ಹೊಲಿದೆ ನೋಡಿ. ಇದು ಗೊಂಡೆ ಮಾಡಿದಂಥದ್ದು ಎಂಬ್ರಾಯ್ಡ್ರಿ ಬ್ಲೌಸ್ ಇದು ನೋಡಿ. ಬ್ಯಾಕೆಲ್ಲ ಡೀಪಾಗಿ ನೋಡಿ ಹೇಗಿದೆ ಅಂಥೇಳಿ ಬ್ಲೌಸ್ ಹೊಲಿದೆ. ಇನ್ನು ಉಕ್ಸೆಲ್ಲ ಆಗಬೇಕಷ್ಟೇ. ಉಕ್ಸೆಲ್ಲ ಇವತ್ತೇ ಕೊಡಲಿಕ್ಕೆ ಹೇಳಿದ್ದಾರೆ, ಬಟ್ ಆಗಿಲ್ಲ ಹೊಲಿದು. ಇನ್ನು ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ತಲುಪಿಸಬೇಕು. ಇವಾಗ ರಾತ್ರಿ ಎಲ್ಲ ಉಕ್ಸೆಲ್ಲ ಹಾಕಿ ನೋಡಿ ಫೈನಲಿ ಆಗಿ ಒಂದು ಬ್ಲೌಸ್ ಕೂಡ ಇವತ್ತು ಹೊಲಿದಿದ್ದೇನೆ ನೋಡಿ. ಸೆಂಡಿಗೆ ಬೆಳಿಗ್ಗೆ ಹೊಯ್ದದ್ದು ಇಷ್ಟು ಒಣಗಿದೆ, ಜಾಸ್ತಿ ಒಣಗಲಿಲ್ಲ. ನಾಳೆಗೇನು ಇದನ್ನು ಇಡಬೇಕು ನಾವು ಬಿಸಿಲಿಗೆ. ಅದನ್ನು ಸಂಜೆನೇ ನಾವು ಇದರಲ್ಲಿ ಅಕ್ಕಿ ಕೇರು ಅಂತ ತಡಪೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಈ ತಡಪೆಯಲ್ಲಿ ಇದನ್ನೆಲ್ಲ ತೆಗೆದಿಟ್ಟಿದ್ದೇವೆ. ಅದೇ ಕೊಕ್ಕ ಎಲೆಯಲ್ಲಿ ನಾವು ಇದನ್ನು ಹೊಯ್ದರೆ ಇದು ನಮಗೆ ಸುಲಭ ಆಗೋದು. ಅಂದರೆ ಇದರಲ್ಲಿ ನಾವು ತೆಗೆದಿಡ್ಲಿಕ್ಕೆ ಆಗ್ತದೆ. ಆ ಎಲೆಯನ್ನೆಲ್ಲ ಒಂದೊಂದೇ ಇದರಲ್ಲಿ ಇಟ್ಟು ತೊಗೊಂಬರ್ಲಿಕ್ಕೆ ಆಗ್ತದೆ. ನೋಡಿ ಎಷ್ಟು ಒಣಗಿದೆ ಅಂತ ಹೇಳಿದರೆ ಎಳುಕುತ್ತಾ ಇದೆ ನೋಡಿ. ಅಂದರೆ ಇದಾಗಲಿಲ್ಲ ಅಂತ ಹೇಳೋದು, ಒಣಗಲಿಲ್ಲ ನೋಡಿ. ಈ ಸೈಡಂತೂ ಒಣಗಲೇ ಇಲ್ಲ, ತುಂಬ ಚೆನ್ನಾಗಿ ಬರ್ತಾ ಉಂಟು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ಒಣಗದಿದ್ದರೂ ಕೂಡ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ಅಂತ ನೋಡಿದ್ರಲ್ಲ. ಎಲ್ಲನೂ ಹಾಗೆ ಬರ್ತದೆ ನೋಡಿ. ಎಲ್ಲಿ ಸ್ವಲ್ಪ ಕೂಡ ಒಡೆಯುವುದಾಗಲಿ ಯಾವುದೂ ಇಲ್ಲ. ಇನ್ನು ಒಣಗಬೇಕಷ್ಟೇ. ಇವತ್ತಿನದ್ದು ನಾನು ತೋರಿಸ್ತಾ ಇರುವಂಥದ್ದು ನೋಡಿ, ಎಲ್ಲ ಹಾಗೆ ಇದೆ. ಆಮೇಲೆ ಅಂದರೆ ಸ್ವಲ್ಪ ಹಿಟ್ಟು ಅಂದರೆ ಎಲೆ ಕಮ್ಮಿ ಆಯಿತು ಅಂತ ಹಿಟ್ಟಿನ ಮೇಲೆ ಎರ್ದಿದ್ದೆವು ನಾವು. ಅದು ನೋಡಿ ಬೇರೆ ಬೇರೆಯೇ ನಿಂತಿದೆ ನೋಡಿ. ಆಗಲೇ ಎರ್ದದ್ದು ಆದರೂ ಕೂಡ ನೋಡಿ, ಅದನ್ನು ನಾವು ಈ ಥರ ತೆಗೆದು ಕೂಡ ಹಾಕ್ಬೋದು. ಸ್ವಲ್ಪ ಒಣಗಿದ ಮೇಲೆ ತೆಗಿಬೇಕಾಗ್ತದೆ ನೋಡಿ. ಈಗ ಹಾಗೆ ತೆಗೆದ್ರೆ ನೋಡಿ, ಇದ್ರ ಮೇಲೆ ಎರ್ದದ್ದು ನಾವು. ಅದು ಒಣಗಿದ ಮೇಲೆ ನೋಡಿ, ಇದ್ರ ಮೇಲೆ ಸಹ ಕಾಣ್ತಾ ಇರ್ಬೋದು ನಿಮಗೆ. ಇದು ಇದು ಸ್ವಲ್ಪ ಒಣಗಿದರೆ ಇದೆಲ್ಲ ನಾವು ಪುನಃ ಎರ್ದಂಥದ್ದು, ಸ್ವಲ್ಪ ಹಿಟ್ಟು ಜಾಸ್ತಿ ಅಂತೇಳಿ ಎರ್ದದ್ದು. ಅದಾದಮೇಲೆ ಒಣಗಿದ ಮೇಲೆ ಇದು ತಕ್ಕೊಳ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ಒಣಗಿದ ನಂತರ ತಕ್ಕೊಳ್ಬೋದು, ಅಂಟಿದ್ರೂ ತೊಂದರೆ ಇಲ್ಲ. ಇವರು ಎರಡೆರಡು ಬರ್ತಾಯಿದೆ. ಎರ್ದ ಕೂಡಲೇ ಎರ್ದಿದ್ದೇವೆ, ಆದರೂ ಕೂಡ ಈ ಥರ ಬಂದಿದೆ. ನೋಡಿ ಎಲ್ಲನೂ ಆ ಥರ ಬಂದಿದೆ. ಇವತ್ತಿನದ್ದು ಇಷ್ಟ ಆಗಿದೆ. ಇದು ಇಷ್ಟು ಒಣಗಿ ಸೆಂಡಿಗೆ ಇಷ್ಟರಲ್ಲಿ ರೆಡಿಯಾಗಿದೆ. ಬ್ಲೌಸ್ ಹೊಲಿತಾ ಇರುವಾಗ ಇಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆದು ಇಲ್ಲೆಲ್ಲ ಕ್ಲೀನೆಲ್ಲ ಮಾಡಿದ್ದು ಎಲ್ಲ ಗಲೀಜೆಲ್ಲ ಇಟ್ಟು ನೋಡಿ. ಇಲ್ಲಿ ಅಕ್ಕಿ ತೊಳಿತಾ ಇದ್ದಾಳೆ. ನಾಳೆ ಬೆಳಗ್ಗಿನ ತಿಂಡಿಗೆ ಅಕ್ಕಿ ತೊಳೆದು ರೆಡಿ ಮಾಡಿ ಇಡ್ತಾ ಇದ್ದಾಳೆ ನೋಡಿ. ಇವತ್ತಿನ ಈ ವ್ಲಾಗಲ್ಲಿ ಏನೆಲ್ಲ ಇವತ್ತು ನಾವು ಏನು ಮಾಡಿದ್ದೇವೆ ಅದನ್ನು ಆದಷ್ಟು ಈ ವ್ಲಾಗಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ.
ಮಗ ದೇವರಿಗಿಟ್ಟಂಥ ಹೂವನ್ನೆಲ್ಲ ತೆಗೆದು ಪಾತ್ರೆಗೆ ಹಾಕಿದ್ದಾನೆ. ಈ ದೇವರ ಪೂಜೆ ಪಾತ್ರೆಯಲ್ಲೇನು ತೊಳಿಲಿಕ್ಕೆ ತಗೊಂಡೋಗಿ ಹಾಕಬೇಕು. ತೊಳಿಲಿಕ್ಕೆ ತಗೊಂಡೋದ್ರೆ ಪಾಪ ಮಗಳೇ ತೊಳೆದಿಡ್ತಾಳೆ, ಎಲ್ಲ ಕ್ಲೀನ್ ಮಾಡಿ ಇಡ್ತಾಳೆ. ಹಾಗೆ ಹೀಗೆ ದೇವರ ಪಾತ್ರ ತೊಳಿಲಿಕ್ಕೆ ಇವಳನ್ನ ಇಲ್ಲೇ ಪರ್ಮನೆಂಟ್ ಮಾಡುವ ಅಂತ. ಯಾವಾಗಲೂ ಅವಳದೇ ಅದು ಕೆಲಸ ಎಲ್ಲ. ನೋಡಿ ಇವರು ಇಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ. ಇದೆಂತ ಕೊಡೋದು ನೀವು? ವೈಟ್ ವಾಶ್, ವೈಟ್ ಸಿಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ಮನೆಗೆಲ್ಲ ಪೈಂಟ್ ಕೊಟ್ಟದ್ದು ಎಲ್ಲ ಅವರೇ. ಅಂದರೆ ನಾವು ಬೇರೆಯವರಿಗೆ ಹೇಳಲಿಲ್ಲ. ಬೇರೆಯವರಿಗೆ ಹೇಳಿದರೆ ಕ್ಯಾಶ್ ಕೂಡ ಕೊಡಬೇಕಾಗ್ತದೆ, ಕ್ಯಾಶ್ ಮನೆಗೆ ಕೂಡ ಪ್ರಾಬ್ಲಮ್ ಆಗ್ತದೆ ಅಲ್ವ, ಅದಕ್ಕೆ. ಆಮೇಲೆ ಇವರು ನೋಡಿ ಇದನ್ನು ಕೊಟ್ಟಿದ್ದಾರೆ. ಆಚೆ ರೂಮಿದ್ದೆಲ್ಲ ಅವರು ಮಾಡಿದ್ದಾರೆ. ಈಗ ಕತ್ಲೆಗೆ ಕಾಣುವುದಿಲ್ಲ, ಲೈಟ್ ಇರುವ ಕಾರಣ ಕಾಣುದು. ಅದು ಆಚೆ ಕಾಣ್ತದಾ? ಹೇಗೆ ಅಲ್ಲಿ ಲೈಟ್ ಉಂಟಾ? ಹಾಂ, ಹಾಗೆ ನೋಡಿ ಇಲ್ಲಿ ಪೇಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ವೈಟ್ ಸಿಮೆಂಟ್ ಕೊಡ್ತಾ ಇದ್ದಾರೆ. ವೈಟ್ ಸಿಮೆಂಟ್ ಕೊಟ್ಟಾದ್ಮೇಲೆ ಇದಕ್ಕೆ ಪೈಂಟ್, ಹಾಂ, ಪ್ರೈಮರಿ ಕೊಡೋದಂತ. ಆಮೇಲೆ ಸಿಮೆಂಟ್ ಇದು ಪೈಂಟರಿ. ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಪ್ರೈಮರ್ ಕೊಡೋದಂತೆ, ಆಮೇಲೆ ಮಾಮೂಲಿ ಪೈಂಟ್ ಕೊಡೋದಂತೆ. ಹಾಗೆ ಎಲ್ಲ ಕೊಟ್ಟು ಎಲ್ಲ ಅಂದರೆ ದಿನದಲ್ಲಿ ಒಂದು 12 ಗಂಟೆವರೆಗೆ, ರಾತ್ರಿ 12 ಗಂಟೆ 12:30ವರೆಗೆ ಇದುವೇ ಪೈಂಟ್ ಕೊಡೋದೆಲ್ಲ ಕೆಲಸ ಇಲ್ಲಿ ಆಗ್ತಾ ಇರ್ತದೆ ಅವ್ರದ್ದು. ಹಾಗೆ ಈಗ 8:30 ಆಯ್ತಷ್ಟೇ. 8:30 ಇಲ್ಲ, 8 ಗಂಟೆ ಆಯ್ತಷ್ಟೇ. ಈಗ ನಾನು ಮೇಲೆ ಅಮ್ಮನಿಗೆ ಗ್ಯಾಸ್ ಮಾತ್ರೆ 7:55 ಆಯ್ತಷ್ಟೇ. ಗಡಿಯಾರದಲ್ಲಿ 8 ಅಂದರೆ ಅಮ್ಮನಿಗೆ ಗ್ಯಾಸ್ಟಿಕ್ ಮಾತ್ರೆ ಕೊಟ್ಟು ನಾನೀಗ ಅಲ್ಲಿ ವಿಡಿಯೋ ಮಾಡಿ ಸೀದಾ ಈ ಕಡೆ ಬಂದದ್ದು. ಅದೇ ಮನೆಯಲ್ಲಿ ಇದೇ ಕೆಲಸ, ಇವತ್ತು ಬೆಳಿಗ್ಗಿಂದು ಇದೇ ಕೆಲಸ. ಆಚೆಲ್ಲ ಕಾಣೋದಿಲ್ಲ ಹಾಗೆ. ಸರಿ, ಆಚೆಲ್ಲ ಪೈಂಟ್ ಕೊಟ್ಟಿದ್ದಾರೆ, ಬಟ್ ಕಾಣೋದಿಲ್ಲ ಅಲ್ಲ ರೀ. ಇವನು ನೋಡಿ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾನೆ. ಅದ್ರ ಜೊತೆಲಿ ಉಪದ್ರವೂ ಮಾಡ್ತಾ ಇದ್ದಾನೆ ಅಪ್ಪನಿಗೆ ಅಲ್ಲ ರೀ. ಪೇಂಟ್ ಎಲ್ಲ ಕಲಿಸ್ತಾ ಇದ್ದಾರೆ. ಹಾಂ ನೋಡಿ, ಅಲ್ಲಿಗೆ ಹೋಗಬೇಕಂತೆ. ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದೆ, ಅದಕ್ಕೆ ಬಂದದ್ದು. ಇಲ್ಲೆಂತ ಪೇಂಟ್ ಕೊಟ್ಟಿದೆ ಅಂತ ಹೇಳಲಿಕ್ಕೆ. ನೋಡಿ ಇಲ್ಲೆಲ್ಲ ಪೇಂಟ್ ಕೊಟ್ಟು ಆಗಿದೆ ಅರ್ಧ ಎಲ್ಲ. ಇದೆಲ್ಲ ನಿನ್ನೆ ಕೊಟ್ಟಂಥದ್ದು ಅವರು. ಹಾಂ, ಎಲ್ಲ ಇಲ್ಲಿ ಒಂದೆಲ್ಲ ಕೊಟ್ಟದ್ದು. ಹಾಗೆ ಕಲರ್ ನೋಡಿ, ಅದು ಡಾರ್ಕ್ ಲೈಟ್ ಕಾಣುದಷ್ಟೇ. ಇಲ್ಲಿ ಕೊಟ್ಟಾಗಿದೆ, ಆಚೆ ಕೊಡಲಿಲ್ಲ. ಕೊಟ್ಟಿದ್ದಾರೆ ಅಲ್ಲಿ ಒಂದು ಸೈಡ್ ಮಾತ್ರ ಕೊಟ್ಟದ್ದು, ಈಚೆಲ್ಲ ಕೊಡಬೇಕಷ್ಟೆ. ಇಲ್ಲೆಲ್ಲ ಪ್ರೈಮರ್ ಮಾತ್ರ ಅದು. ಹೌದಾ? ನೋಡಿ ನನ್ನ ಮಗನ ಹತ್ರ ಕೇಳಿದರೆ ಎಲ್ಲ ಗೊತ್ತಾಗ್ತದೆ ಅಲ್ಲ. ಅಪ್ಪನೊಟ್ಟಿಗೆ ಬಂದು ಎಲ್ಲ ಅವನಿಗೆ ಗೊತ್ತುಂಟಲ್ಲ ವೀರೇನು. ಹಾಗೆ ಇಲ್ಲಿ ಸಹ ಕೊಡ್ತಾ ಇದ್ದಾರೆ. ಅಂದರೆ ಕೆಲಸ ಆಗ್ತಾ ಉಂಟಷ್ಟೇ. ಅಲ್ಲೆಲ್ಲ ಇಲ್ಲಿ ಇವತ್ತು ಬೆಳಿಗ್ಗೆ ಎಲ್ಲ ಈಚೆ ಸೈಡಲ್ಲೆಲ್ಲ ಇರುವಂಥದ್ದು ಈಗ ಕಾಣುವುದಿಲ್ಲ ವೀರೇನು. ಹಾಂ, ಹಾವೆಲ್ಲ ಬರ್ತದೆ ನೋಡಿ ಇಲ್ಲಿ ಮಾತ್ರ ಸಾರಣೆ ಬಾಕಿ ಉಂಟು. ಸಾರಣೆ ಆಗಬೇಕಷ್ಟೇ. ನೋಡಿ ಈ ಅಂಗಡಿಯವ್ರದ್ದು ಈಗಲೇ ಸಾಮಾನೆಲ್ಲ ಬಂದು ಬಿದ್ದಿದೆ, ವಸ್ತುಗಳೆಲ್ಲ ಬಂದು ಬಿದ್ದಿದೆ ನೋಡಿ. ಟೈಲ್ಸ್ ಇಡುವಂಥದ್ದೆಲ್ಲ, ಹಾಂ, ಶೋ ಮಾಡುವಂಥದ್ದು. ಇದು ಮೇಲಿನ ಸ್ಟುಡಿಯೋದ ಒಂದು ಬೋರ್ಡ್, ಅದನ್ನು ಹಾಕಬೇಕಷ್ಟೇ. ಇನ್ನು ಛಾಯೆ ಎಲ್ಲ ನೋಡಿ. ಛಾಯೆ, ಹೌದು. ಚಾಯ ಎಂಥದ್ದು? ಚಾಯ ಕುಡಿಯುವುದಾ? ಹಾಂ, ಚಾಯ ಕುಡಿಯುವಂಥ ಪ್ಲೇಟೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿದ್ರು ಅವನು. ಇದು ಮಿಷನ್ ಎಂತ ಆಗಿದೆ ಅಂದ್ರೆ ಪೆಟ್ರೋಲ್ ಇದು ಪೈಪ್ ಒಟ್ಟಾಗಿದೆ, ಲೀಕೇಜ್ ಆಗ್ತಾ ಉಂಟು. ಅದಕ್ಕೆ ಮಾಡಲಿಲ್ಲ ಅಪ್ಪ. ಎಂತ ಮಿಷನ್? ಅದ್ರದ್ದು ಹುಲ್ಲು ತೆಗೆಯುವುದು. ನೋಡಿ ಮಿಷನು, ಹುಲ್ಲು ತೆಗೆಯುವ ಮಿಷನ್ ಇದೆ. ಹೊಟ್ಟೆ ಇತ್ತು ಹೋಯ್ತು ಬಿತ್ತೂರು ಹೊಟ್ಟೆದಲ್ಲ, ಇಲ್ಲಿ ಹೊಟ್ಟೆ ಇದೆ. ಹಾಗೆ ಅದರಲ್ಲಿ ಪೆಟ್ರೋಲ್ ನಿಲ್ಲುವುದಿಲ್ಲಂತೆ. ಹಾಗೆ ಬೆಳಿಗ್ಗೆ ಸ್ವಲ್ಪ ತೆಗೆದಿದ್ದಾರೆ ಅಷ್ಟೇ ಹುಲ್ಲೆಲ್ಲ. ಹಾಗೆ ಸರಿ, ನಾನು ಮೇಲೆ ಹೋಗ್ತೇನೆ. ಅಮ್ಮನಿಗೆ ಊಟ ಕೊಡಬೇಕು, ಆಯಿತಾ? ರಾಮ್ ರಾಮ್. ಹೇಗೆ ಕಾಣ್ತದೆ ನೋಡಿ. ಮೊನ್ನೆ ದೀಪಾವಳಿಗೆಲ್ಲ ದೀಪ ಹಾಕಿದ್ದೆವು, ಚೆಂದ ಕಾಣ್ತಿತ್ತು. ಈಗೆಲ್ಲ ನೋಡಿ ಹೇಗೆ ಕಾಣ್ತದೆ ಅಂತ. ಬೇಡ ನೋಡಿ, ಅಲ್ಲಿ ಪೇಂಟ್ ಕೊಡ್ತಾ ಇದ್ದಾರೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಇನ್ನು ಪೇಂಟ್ ಎಲ್ಲ ಆದರೆ ನಾಳೆದು ನೋಡುವ. ನಾಳೆ ವ್ಲಾಗ್ ಮಾಡಿದರೆ
ಅದೆಲ್ಲ ನಾಳೆ ತೋರಿಸು ರೀ. ಎಷ್ಟೊತ್ತಿಗೆ ಬರೋದು ನೀವು ಊಟಕ್ಕೆ? 12 ಗಂಟೆಗೆ. ಕೆಲಸ ಆದಮೇಲೆ ಅಂದರೆ 12 ಗಂಟೆ. ಓಕೆ, ರಾಮ್ ರಾಮ್. ವೀರ್ಯನೊಟ್ಟಿಗೆ ಊಟ ಮಾಡಲಿಕ್ಕೆ ಹೇಳಿ. ಸರಿ, ನಾನು ಹೋಗ್ತೇನೆ. ರಾಮ್ ರಾಮ್. ಹಾಂ, ನಿಮಗೊಂದು ಕಳೆಂಜಕ್ಕೆ ಇದು ಬ್ಲೌಸ್ ತಗೊಂಡೋಗಿ ಕೊಡ್ಲಿಕ್ಕೆ ಉಂಟಾಯ್ತು. ಓಕೆ, ರಾಮ್ ರಾಮ್. ನೋಡಿ ಬಸಳೆ ಎಲ್ಲ ಹೇಗಾಗಿದೆ ಅಂತ ನನ್ನದು. ನೋಡಿ ಚಂದ ಬಂದಿದೆ. ಎಲ್ಲ ಕೊಡಿ ಅದರ ಚಿಗುರು ಎಲ್ಲ ಕಟ್ ಮಾಡಿದ್ದೆ. ನೋಡಿ ಈಗ ಹೇಗೆ ಬಂದಿದೆ, ಚಿಗುರಾಗಿ ಭಾರಿ ಚಂದ ಬಂದಿದೆ ಮಾತ್ರ ಬಸಳೆ. ಅದಕ್ಕೆ ಮಡ್ಲು ಇಟ್ಟುಬಿಟ್ಟದ್ದು ನಾನು ಅಷ್ಟೇ. ಮೊನ್ನೆ ಕಲ್ಲಿಟ್ಟು ಇಟ್ಟಿಗೆಲ್ಲ ಇಟ್ಟು ಮಡ್ಲು ಇಟ್ಟುಬಿಟ್ಟದ್ದು. ಚೆನ್ನಾಗಿ ಬಂದಿದೆ. ಒಂದು ಸಾಂಬಾರೆಲ್ಲ ಮಾಡ್ಬೋದು. ನೋಡಬೇಕು, ಕೊಯ್ಯಬೇಕಿನ್ನು. ಯಾಕೆಂತ ಹೇಳಿದರೆ ಇಲ್ಲೆಲ್ಲ ಪೈಂಟ್ ಎಲ್ಲ ಕೊಡುವಾಗ ಇನ್ನು ಇಲ್ಲೆಲ್ಲ ಇದು ಕೆಲಸ ಎಲ್ಲ ಉಂಟಲ್ಲ, ಅದೆಲ್ಲ ಮಾಡುವಾಗ ಇನ್ನು ಅದರ ಮೇಲೆ ಬಿದ್ದರೆ ಹಾಳಾಗ್ತದೆ, ಎಲೆಲ್ಲ ಹಾಳಾಗ್ತದೆ. ಅದಕ್ಕೆಲ್ಲ ಒಮ್ಮೆ ಕೊಯ್ದು ಅದನ್ನು ತೆಗೆದು ಬೇರೆ ಕಡೆಯಲ್ಲಿ ಇಟ್ಟು ಪುನಃ ಅದನ್ನು ಇಡಬೇಕು. ಇದಕ್ಕೆ ನಾನು ಎಂತ ಹಾಕೋದಿಲ್ಲ ಆಯಿತಾ. ಇದಕ್ಕೆ ಹಾಕೋದು ಏನು ಅಂತ ಹೇಳಿದರೆ ದೇವರ ಹೂವು ನೋಡಿ, ದೇವರಿಗಿಟ್ಟ ಹೂವು, ಅಥವಾ ಇದು ಅಡುಗೆ ಮನೆಯಲ್ಲಿ ತರಕಾರಿ ಕೊಯ್ತೇವಲ್ಲ, ಆ ತರಕಾರಿಯ ಸಿಪ್ಪೆಗಳೆಲ್ಲ ಹಾಕೋದಷ್ಟೇ. ಅದರಲ್ಲೇ ಬರುವಂಥದ್ದು ಇದು ನೋಡಿ. ಬಿಸ್ಕೆಟ್ ಹೂ ಎಲ್ಲ ಉಂಟಿಲ್ಲಿ ನಟ್ಟಿದ್ದೇನೆ. ಯಾವುದೆಲ್ಲ ಬರ್ತದೆ ಬರಲಿ ಅಂತೇಳಿ. ಹಾಗೆ ಹೋಗುದು ಮೇಲೆ ಇವರು ಊಟ ಮಾಡ್ತಾ ಇದ್ದಾರೆ. ನನಗೆ ಇವರು ಊಟ ಆಗುವಾಗಲೇ ವಿಡಿಯೋ ಮಾಡಲಿಕ್ಕೆ ಪುರ್ಸೊತ್ತು ಸಿಗುದು. ಇವರಿಗೆ ನೋಡಿ ಎಂಥದಿಲ್ಲ ಇವತ್ತು ಸಾಂಬಾರು. ಎಂತ ಅಂತ ಹೇಳಿದ್ರೆ ಬರೀ ಈರುಳ್ಳಿಯನ್ನು ಕೊಚ್ಚಿ ತಿಂತಾ ಇದ್ದಾರೆ. ನೋಡಿ ಊಟ ಮಾಡ್ತಾ ಇದ್ದಾರೆ. ಮಗ ಕೂಡ ಹಾಗೆ. ಇಲ್ಲಿ ಮಗಳು ನೋಡಿ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಗ್ರೈಂಡರ್ ಮಾತಾಡಬೇಡ, ಎಂಜಿಲ್ ರೇಟು. ಆಯ್ತಾಯ್ತು. ಎಂತ ಅಂತ ಹೇಳಿದ್ರೆ ಉದ್ದಿನ ವಡೆ ಮಾಡ್ಲಿಕ್ಕೆ ಅಂತೆ. ಇದು ಉದ್ದಿನ ಇದು ತಂದು ಕೊಟ್ಟಿದ್ದಾರೆ. ಹಾಗೆ ಉದ್ದಿನ ವಡೆ ಮಾಡುವಂತ ಇಲ್ಲಿ ಬಾಣ್ಲಿ ಇಟ್ಟಿದ್ದೇನೆ. ಬಾಣ್ಲಿಗೆ ಎಣ್ಣೆ ಸುರಿಬೇಕಷ್ಟೇ. ನೋಡಿ ಎಣ್ಣೆ ಸುರಿತಾ ಇದ್ದೇನೆ. ನೋಡಿ ಬಳ ಅಂತ ಸುರಿತಾ ಇದ್ದೇನೆ. ನೋಡಿ ಎಣ್ಣೆ ಸುರಿದಿದ್ದೇನೆ. ಈಗ ನಾವು ರಾತ್ರಿ ಎಲ್ಲ ಆಯ್ತು. ಈಗ ಊಟದ ಕಾರ್ಯಕ್ರಮ, ಇನ್ನು ಸ್ನಾನ ನಿದ್ದೆ ಅಷ್ಟೇ. ನೋಡಿ ಇಲ್ಲಿ ಎಣ್ಣೆ ಕಾಯ್ತಾ ಬಂದಿದೆ. ಇಲ್ಲಿ ಹಿಟ್ಟು ಉಂಟಲ್ಲ, ಸ್ವಲ್ಪ ಉದ್ದಿನ ಹಿಟ್ಟು ತಗೊಂಡು ನನಗೊಂದು 2 ಈ ಎಣ್ಣೆಯಲ್ಲಿ ಮಾಡಿಕೊಡುವ ಅಂತೇಳಿ. ನೋಡಿ ಎಷ್ಟು ಚೆಂದ ಉಂಟು ನೋಡಿ, ಅಂತೇಳಿ ನೋಡಿ. ಹೊಟ್ಟೆ ತೂತೊಡೆ ಬಿಟ್ಟಿದ್ದೇನೆ. ತೂತೊಡೆ ಹೋಗಿ ಆ ತೊಡೆ ಆಗಿದೆ. ಅದು ಒಂದೊಂದೇ ಬಿಡಬೇಕಷ್ಟೇ. 2 ವಡೆ ಸಾಕು ನನಗೆ. ಆಮೇಲೆ ಅವರಿಗೆ ಕಾಯಿಸಿದ ಎಣ್ಣೆ ಉಂಟು, ಬೇರೆ ಕಾಯಿಸಿದ್ದು, ಆ ಎಣ್ಣೆಯಲ್ಲಿ ಅವರಿಗೆ ಮಾಡೋದು. ನನಗೀಗ ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಇಟ್ಟು ಬಿಟ್ಟಂಥದ್ದು ಮೇಲೆ ಹಾಕಿ ಒಂದು ಇದು ಮಾಡುವ ಅಂಥದ್ದು. ನೋಡಿ ಹೊಟ್ಟೆ ಕೂಡ ಆಗ್ತಾಯಿದೆ. ನೋಡಿ ಈ ಹೊಟ್ಟೆ ಮಾಡಿ ಈ ಥರ ಕೂಡ ಅದು ಅದರಲ್ಲಿ ನೀರಿತ್ತಾಯ್ತಾ. ಹಾಗೆ ನೋಡಿ ಹೊಟ್ಟೆ ವಡೆ ಎಂತ ಹೇಳುದು, ತೂತೊಡೆ ಎಲ್ಲ ಹೊಟ್ಟೆ ವಡೆಯ. ಈಗ ಚಂದ ಬಂದಿದೆ ಅಲ್ಲ. ವಾ ನೋಡಿ ಹೀಗೆ ಮಾಡ್ಬೇಕಾಯ್ತಾ ತೂತೊಡೆ. ನಾನಾಗ ಕೈಯಲ್ಲಿ ಬಿಟ್ಟದ್ದು ನೋಡಿ. ಇದು ತೂತೊಡೆ ಅಲ್ಲ, ಓತೊಡೆ ಆಗಿದೆ. ಯಾರಿಗೆ? ಅಪ್ಪರಿಗೆ. ಎಲ್ಲ ಇದ್ರಲ್ಲೇ ಬೇಯಿಸುದ ಸಾಕಂತ ಕೇಳು ಅಂತ. ನನ್ನ ಬಟಾಟೆ ಪಲ್ಯ ಉಳಿದಿತ್ತು. ಹಾಗೆ 2 ವಡೆ, ಬಟಾಟೆ ಪಲ್ಯ ಮತ್ತು ವಡೆ ನನ್ನ ರಾತ್ರಿಯ ಊಟ. ಅವಳು ಮಾಡ್ತಾ ಇದ್ದಾಳೆ ಅಲ್ಲಿ. ಇನ್ನು ಉಳಿದಂತಹ ಇದನ್ನೆಲ್ಲ ಇಲ್ಲಿ ನೋಡಿ ವಡೆ ಮಾಡ್ತಾ ಇದ್ದಾಳೆ. ಇದು ವಡೆ ಹೋಗಿ ಒದೆ ಆಗಿದೆ ನೋಡಿ. ಅವರಿಗೆ ಮೆಣಸೆಲ್ಲ ಹಾಕಿದ್ದಾರೆ. ನಾನು ಮೆಣಸೆಲ್ಲ ಹಾಕದೆ ವಡೆ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನು ತಿನ್ನಬೇಕು ನಾನು. ಈಗ ಅಮ್ಮ ಕೂಡ ಅಮ್ಮನ್ನು ಕರೀತಾರೆ. ಅವ್ರನ್ನ ಅಲ್ಲಿ ಕೂರಿಸಿ ಬಂದಿದ್ದೇನೆ. ಆಮೇಲೆ ಇದನ್ನು ತಿಂತೇನೆ. ಇವತ್ತಿನ ರಾತ್ರಿಯ ಊಟ ನಮ್ಮದು ನೋಡಿ. ಎಲ್ಲ ಕೆಲಸ ಆಯಿತು, ನಮಗೆ ಊಟ ಸಹ ಆಯಿತು. ಈಗ ನೋಡಿ ಅಮ್ಮ ಅಲ್ಲಿ ಫಿನಿಶಿಂಗ್ ಮಾಡ್ತಾ ಇದ್ದಾರೆ.
ಈಗ ಹೊಲಿದಿರುವಂತಹ ಬ್ಲೌಸ್ ಹೇಳಿದ್ನಲ್ಲ ಅದನ್ನು ಫಿನಿಶಿಂಗ್ ಮಾಡೋದು. ಇವತ್ತೇ ಕೊಡಬೇಕು ಅಂತ ಹೇಳಿದ್ದಾರೆ, ನಾಳೆ ಬೆಳಿಗ್ಗೆ ಆದರೂ ಕೊಡಬೇಕಲ್ಲ, ಅದಕ್ಕೆ ಫಿನಿಶಿಂಗ್ ಮಾಡ್ತಾ ಇದ್ದೇನೆ. ನೋಡಿ ಅಮ್ಮ ಆಗಲೇ ನಿದ್ದೆ ಮಾಡಿದ್ದಾರೆ. ನೋಡಿ ಆಗಲೇ ನಿದ್ದೆ, ಅವ್ರಿಗೆ ಜೋರು ನಿದ್ದೆ. 9:30 ಆಗಬೇಕಿದ್ರೆ ಅವರು ನಿದ್ದೆ ಮಾಡಿದ್ದಾರೆ. ಅವನ ಮಗ ನೋಡಿ ನನ್ನ ತಮ್ಮ ಇದ್ದಾನಲ್ಲ, ಅವನು ಸ್ನಾನ ಮಾಡಿದ ತಕ್ಷಣ ಇಲ್ಲಿ ಬಂದು ಬಿದ್ಕೊಂಡಿದ್ದಾನೆ. ನೋಡಿ ನಿದ್ದೆ ಬಂದಿದೆ ವಿರೇನ್, ನೋಡಿ ನಿದ್ದೆ ಬರ್ತಿತ್ತು. ಫುಲ್ ನಿದ್ದೆ ಬಂದಿದೆ ನೋಡಿ. ಇನ್ನು ನಾನು ಸಹ ನಿದ್ದೆ ಮಾಡಲಿಕ್ಕೆ ಹೊರಟದು. ನೋಡಿ ನಾನು ಸಹ ಚಾಪೆ ಹಾಕಿದ್ದೇನೆ ನಿದ್ದೆ ಮಾಡೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ, ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಇನ್ನೇನು ವಿಶೇಷ ಇಲ್ಲ, ಏನಿದ್ರು ಇನ್ನು ಸ್ನಾನ ಮಾಡಿ ನಿದ್ದೆ ಮಾಡೋದಷ್ಟೇ. ಆಮೇಲೆ ಇದು ಏನು ಅಂತ ಹೇಳಿದರೆ, ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗ್ ಅಥವಾ ಯಾವುದೇ ಒಂದು ರೆಸಿಪಿ ವಿಡಿಯೋದೊಂದಿಗೆ ಅಥವಾ ನಮ್ಮ ಕಾಮಿಡಿ ವಿಡಿಯೋದೊಂದಿಗೆ ಅಥವಾ ಶಾರ್ಟ್ಸ್ಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.